ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಉಮಾ ಸಂಹಿತೆಯ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ನಾವು ದೇವಿಯ ಕ್ರಿಯಾಯೋಗದ ವರ್ಣನೆಯನ್ನು, ದೇವಿಯ ಮೂರ್ತಿ ಹಾಗೂ ಮಂದಿರದ ನಿರ್ಮಾಣ, ಸ್ಥಾಪನೆ, ಪೂಜೆಯ ಮಹತ್ವ, ಪರಾಂಬಿಕೆಯ ಶ್ರೇಷ್ಠತೆ, ಬೇರೆ ಬೇರೆ ತಿಂಗಳಲ್ಲಿ ಮತ್ತು ತಿಥಿಗಳಲ್ಲಿ ದೇವಿಯ ವ್ರತ, ಉತ್ಸವ, ಪೂಜಾದಿಗಳ ಫಲ ಹಾಗೂ ಈ ಸಂಹಿತೆಯ ಶ್ರವಣ ಪಾರಾಯಣದ ಮಹಿಮೆಯನ್ನು ತಿಳಿಯಲಿದ್ದೇವೆ. ವ್ಯಾಸರು ಹೇಳುತ್ತಾರೆ, ಮಹಾಮತೆ, ಬ್ರಹ್ಮಪುತ್ರರೇ, ಸರ್ವಜ್ಞ ಸನತ್ಕುಮಾರರೇ, ನಾನು ಉಮೆಯ ಪರಮಾದ್ಭುತ ಕ್ರಿಯಾಯೋಗದ ವರ್ಣನೆಯನ್ನು ಕೇಳಲು ಬಯಸುತ್ತಿರುವೆನು. ಆ ಕ್ರಿಯಾಯೋಗದ ಲಕ್ಷಣಗಳೇನು, ಅದರ ಅನುಷ್ಠಾನ ಮಾಡಿದರೆ ಯಾವ ಫಲವು ದೊರೆಯುವುದು, ಹಾಗೂ ಪರಾಂಬ ಉಮೆಗೆ ಪ್ರಿಯವಾದ ಆ ಕ್ರಿಯಾಯೋಗವು ಯಾವುದು, ಇದೆಲ್ಲವನ್ನು ನನಗೆ ತಿಳಿಸಿರಿ. ಸನತ್ಕುಮಾರರು ಹೇಳುತ್ತಾರೆ, ಮಹಾಬುದ್ಧಿವಂತರಾದ ದ್ವೈಪಾಯನನೇ, ನೀನು ಕೇಳಿದ ರಹಸ್ಯವಾದ ಮಾತೆಲ್ಲವನ್ನು ನಾನು ಹೇಳುವೆನು. ಗಮನವಿಟ್ಟು ಕೇಳಿರಿ. ಜ್ಞಾನಯೋಗ, ಕ್ರಿಯಾಯೋಗ, ಭಕ್ತಿ ಯೋಗ ಇವು ಶ್ರೀಮಾತೆಯ ಉಪಾಸನೆಯ 3 ಮಾರ್ಗಗಳೆಂದು ಹೇಳಲಾಗಿದೆ. ಅವು ಭೋಗ ಮೋಕ್ಷಗಳನ್ನು ಕೊಡುವವು. ಚಿತ್ತದ ಆತ್ಮನೊಡನೆ ಆಗುವ ಸಂಯೋಗದ ಹೆಸರು ಜ್ಞಾನಯೋಗ. ಅದರ ಬಾಹ್ಯ ವಸ್ತುಗಳೊಂದಿಗೆ ಆಗುವ ಸಂಯೋಗವನ್ನು ಕ್ರಿಯಾಯೋಗವೆಂದು ಹೇಳುತ್ತಾರೆ. ದೇವಿಯೊಂದಿಗೆ ಆತ್ಮದ ಏಕತೆಯ ಭಾವನೆಯನ್ನು ಭಕ್ತಿಯೋಗ ಎಂದು ತಿಳಿಯಲಾಗಿದೆ. 3 ಯೋಗಗಳಲ್ಲಿ ಕ್ರಿಯಾಯೋಗವನ್ನು ಈಗ ಪ್ರತಿಪಾದಿಸಲಾಗುತ್ತದೆ. ಕರ್ಮದಿಂದ ಭಕ್ತಿಯು ಉತ್ಪನ್ನವಾಗುತ್ತದೆ, ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿಯು ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ನಿಶ್ಚಯಿಸಲಾಗಿದೆ. ಮುನಿಶ್ರೇಷ್ಠರೇ, ಮೋಕ್ಷದ ಪ್ರಧಾನ ಕಾರಣ ಯೋಗವಾಗಿದೆ. ಆದರೆ ಯೋಗದ ಧ್ಯೇಯದ ಉತ್ತಮ ಸಾಧನೆ ಕ್ರಿಯಾಯೋಗವಾಗಿದೆ. ಪ್ರಕೃತಿಯನ್ನು, ಮಾಯೆ ಮತ್ತು ಸನಾತನ ಬ್ರಹ್ಮವನ್ನು ಮಾಯಾವಿ ಅಥವಾ ಮಾಯೆಯ ಸ್ವಾಮಿ ಎಂದು ತಿಳಿಯಬೇಕು. ಇವರಿಬ್ಬರ ಸ್ವರೂಪಗಳನ್ನು ಒಂದು ಮತ್ತೊಂದರಿಂದ ಅಭಿನ್ನವೆಂದು ತಿಳಿದು ಮನುಷ್ಯನು ಸಂಸಾರ ಸಾಗರದಿಂದ ಮುಕ್ತನಾಗುವನು. ನಂದನರೇ, ಕಲ್ಲು, ಮರ ಅಥವಾ ಮಣ್ಣಿನಿಂದ ದೇವಿಯ ಮಂದಿರವನ್ನು ನಿರ್ಮಿಸುವ ಮನುಷ್ಯನ ಪುಣ್ಯ ಫಲದ ವರ್ಣನೆಯನ್ನು ಕೇಳಿರಿ. ಪ್ರತಿದಿನವೂ ಯೋಗದಿಂದ ಆರಾಧನೆ ಮಾಡುವವನಿಗೆ ದೊರೆಯುವ ಮಹಾನ್ ಫಲವೇ ದೇವಿ ಮಂದಿರವನ್ನು ನಿರ್ಮಿಸುವ ಆ ಪುರುಷನಿಗೆ ಲಭಿಸುತ್ತದೆ. ಶ್ರೀಮಾತೆಯ ಮಂದಿರವನ್ನು ಕಟ್ಟುವ ಧರ್ಮಾತ್ಮನು ಮೊದಲು ಕಳೆದು ಹೋದ ಹಾಗೂ ಮುಂದೆ ಹುಟ್ಟಲಿರುವ ಸಾವಿರ ತಲೆಮಾರುಗಳನ್ನು ಉದ್ಧರಿಸುವನು. ಕೋಟಿ ಜನ್ಮಗಳಲ್ಲಿ ಮಾಡಿದ ಹೆಚ್ಚು ಅಥವಾ ಕಡಿಮೆ ಉಳಿದ ಪಾಪಗಳು ಶ್ರೀಮಾತೆಯ ಮಂದಿರದ ನಿರ್ಮಾಣವನ್ನು ಪ್ರಾರಂಭಿಸುತ್ತಲೇ ಕ್ಷಣಾರ್ಧದಲ್ಲಿ ನಾಶವಾಗುತ್ತವೆ. ನದಿಗಳಲ್ಲಿ ಗಂಗೆಯು, ಎಲ್ಲ ನದಗಳಲ್ಲಿ ಶೋಣಭದ್ರ, ಕ್ಷಮೆಯಲ್ಲಿ ಪೃಥಿವಿ, ಆಳದಲ್ಲಿ ಸಮುದ್ರ, ಸಮಸ್ತ ಗ್ರಹರಲ್ಲಿ ಸೂರ್ಯನು ವಿಶಿಷ್ಟವಾಗಿರುವಂತೆಯೇ ಸಮಸ್ತ ದೇವತೆಗಳಲ್ಲಿ ಶ್ರೀಪರಾಂಬ ಶ್ರೇಷ್ಠಳೆಂದು ತಿಳಿಯಲಾಗಿದೆ. ಅವಳು ಸಮಸ್ತ ದೇವತೆಗಳಲ್ಲಿ ಮುಖ್ಯಳಾಗಿದ್ದಾಳೆ. ದೇವಿಗಾಗಿ ಮಂದಿರವನ್ನು ನಿರ್ಮಿಸುವವನು ಜನ್ಮಾಂತರಗಳಲ್ಲಿ ಪ್ರತಿಷ್ಠೆ ಪಡೆಯುತ್ತಾನೆ. ಕಾಶಿ, ಕುರುಕ್ಷೇತ್ರ, ಪ್ರಯಾಗ, ಪುಷ್ಕರ, ಗಂಗಾ ಸಾಗರ ತೀರ, ನೈಮಿಷಾರಣ್ಯ, ಅಮರ ಕಂಟಕ ಪರ್ವತ, ಪರಮ ಪುಣ್ಯಮಯ ಶ್ರೀಶೈಲ, ಜ್ಞಾನ ಪರ್ವತ, ಗೋಕರ್ಣ, ಮಥುರಾ, ಅಯೋಧ್ಯ, ದ್ವಾರಕ ಮುಂತಾದ ಪುಣ್ಯ ಪ್ರದೇಶಗಳಲ್ಲಿ ಅಥವಾ ಯಾವುದೇ ಸ್ಥಾನದಲ್ಲಿ ಮಾತೆಯ ಮಂದಿರವನ್ನು ನಿರ್ಮಿಸುವವನು ಸಂಸಾರ ಬಂಧನದಿಂದ ಮುಕ್ತನಾಗುವನು. ಮಂದಿರದಲ್ಲಿ ಕಟ್ಟಿದ ಇಟ್ಟಿಗೆಗಳು ಎಷ್ಟು ವರ್ಷಗಳವರೆಗೆ ಇರುವವು, ಅಷ್ಟು 1000 ವರ್ಷಗಳವರೆಗೆ ಆ ಪುರುಷನು ಮಣಿದ್ವೀಪದಲ್ಲಿ ನೆಲೆಸುವನು. ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ ಉಮೆಯ ಪ್ರತಿಮೆಯನ್ನು ಮಾಡಿಸುವವನು ನಿರ್ಭಯನಾಗಿ ಅವಶ್ಯವಾಗಿ ದೇವಿಯ ಧಾಮಕ್ಕೆ ಹೋಗುತ್ತಾನೆ. ಶುಭ ಋತು, ಶುಭ ಗ್ರಹ, ಶುಭ ನಕ್ಷತ್ರದಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿ ಯೋಗಮಾಯೆಯ ಪ್ರಸಾದದಿಂದ ಮನುಷ್ಯನು ಕೃತಕೃತ್ಯನಾಗುತ್ತಾನೆ. ಕಲ್ಪದಿಂದ ಮೊದಲುಗೊಂಡು ಅಂತ್ಯದವರೆಗೆ ಕುಲದಲ್ಲಿ ಆಗಿ ಹೋದ ತಲೆಮಾರುಗಳು, ಮುಂದೆ ಆಗುವ ತಲೆಮಾರುಗಳು ಇವೆಲ್ಲವುಗಳನ್ನು ಸುಂದರ ದೇವಿಯ ಮೂರ್ತಿಯನ್ನು ಸ್ಥಾಪಿಸುವ ಮನುಷ್ಯನು ಉದ್ಧರಿಸುವನು.
ಕೇವಲ ಜಗದ್ಯೋನಿ ಪರಾಂಬಿಕೆಯಲ್ಲಿ ಶರಣಾಗುವವನನ್ನು ಮನುಷ್ಯನೆಂದು ತಿಳಿಯಬಾರದು. ಅವರು ಸಾಕ್ಷಾತ್ ದೇವಿಯ ಗಣರಾಗಿದ್ದಾರೆ. ಯಾರು ನಡೆದಾಡುವಾಗ, ಮಲಗಿರುವಾಗ, ಎಚ್ಚರನಾಗಿರುವಾಗ ಅಥವಾ ನಿಂತುಕೊಂಡಿರುವಾಗ ಉಮಾ ಎಂಬ 2 ಅಕ್ಷರಗಳ ನಾಮವನ್ನು ಜಪಿಸುವನು, ಅವನು ಶಿವೆಯ ಗಣವೇ ಆಗಿರುವನು. ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಪುಷ್ಪ, ಧೂಪ, ದೀಪಗಳಿಂದ ದೇವಿ ಪರಾಶಿವೆಯನ್ನು ಪೂಜಿಸುವವನು ಶಿವೆಯ ಧಾಮಕ್ಕೆ ಹೋಗುತ್ತಾರೆ. ಪ್ರತಿದಿನವೂ ದೇವಿಯ ಮಂದಿರವನ್ನು ಸಗಣಿಯಿಂದ ಅಥವಾ ಮಣ್ಣಿನಿಂದ ಸಾರಿಸಿ ಗುಡಿಸುವವನು ಕೂಡ ಉಮೆಯ ಧಾಮಕ್ಕೆ ಹೋಗುತ್ತಾರೆ. ದೇವಿಯ ಪರಮೋತ್ತಮ ಹಾಗೂ ರಮಣೀಯ ಮಂದಿರವನ್ನು ನಿರ್ಮಿಸಿರುವವನ ಕುಲದ ಜನರನ್ನು ಇವರು ನನ್ನವರಾಗಿದ್ದಾರೆ ಎಂದು ಮಾತೆ ಉಮಾದೇವಿಯು ಆಶೀರ್ವದಿಸುವಳು. ಆದ್ದರಿಂದ ನನ್ನಲ್ಲಿ ಪ್ರೇಮಿಯಾಗಿದ್ದು 100 ವರ್ಷಗಳವರೆಗೆ ಬದುಕಿ ಎಂದಿಗೂ ಇವರ ಮೇಲೆ ಯಾವುದೇ ಆಪತ್ತು ಬರದಿರಲಿ ಎಂದು ಉಮೆಯು ಸದಾ ಆಶೀರ್ವದಿಸುವಳು. ಮಹಾದೇವಿ ಉಮೆಯ ಶುಭಮೂರ್ತಿಯನ್ನು ನಿರ್ಮಾಣ ಮಾಡಿಸುವವನ ಕುಲದ 10,000 ತಲೆಮಾರುಗಳ ತನಕದ ಜನರು ಮಣಿದ್ವೀಪದಲ್ಲಿ ಸಮ್ಮಾನದಿಂದ ವಾಸಿಸುತ್ತಾರೆ. ಮಹಾಮಾಯೆಯ ಮೂರ್ತಿಯನ್ನು ಸ್ಥಾಪಿಸಿ ಅವಳನ್ನು ಚೆನ್ನಾಗಿ ಪೂಜಿಸಿದ ಬಳಿಕ ಸಾಧಕನು ಯಾವ ಯಾವ ಮನೋರಥಗಳಿಗಾಗಿ ಪ್ರಾರ್ಥಿಸುವನು ಅವೆಲ್ಲವನ್ನು ಅವಶ್ಯವಾಗಿ ಪಡೆದುಕೊಳ್ಳುವನು. ಸ್ಥಾಪಿಸಿದ ಶ್ರೀಮಾತೆಯ ಉತ್ತಮ ಮೂರ್ತಿಯನ್ನು ತುಪ್ಪ ಬೆರೆತ ಜೇನಿನಿಂದ ಅಭಿಷೇಕ ಮಾಡುವವನ ಪುಣ್ಯವನ್ನು ಯಾರು ತಾನೇ ಎಣಿಸಬಲ್ಲರು. ಚಂದನ, ಅಗರು, ಕರ್ಪೂರ, ಜಟಾಮಾಂಸಿ ಹಾಗೂ ನಾಗರಮೋಥ ಇವುಗಳನ್ನು ಬೆರೆಸಿದ ನೀರಿನಿಂದ ಅಥವಾ ಒಂದೇ ಬಣ್ಣದ ಹಸುಗಳ ಹಾಲಿನಿಂದ ಪರಮೇಶ್ವರಿಗೆ ಅಭಿಷೇಕ ಮಾಡಬೇಕು. ಅನಂತರ ಅಷ್ಟದಶಾಂಗ ಧೂಪದಿಂದ ಅಗ್ನಿಯಲ್ಲಿ ಉತ್ತಮ ಆಹುತಿಯನ್ನು ಕೊಟ್ಟು ತುಪ್ಪ, ಕರ್ಪೂರ ಸಹಿತ ಬತ್ತಿಗಳಿಂದ ದೇವಿಗೆ ಮಂಗಳಾರತಿಯನ್ನು ಬೆಳಗಬೇಕು. ಕೃಷ್ಣ ಪಕ್ಷದ ಅಷ್ಟಮಿ, ನವಮಿ, ಅಮಾವಾಸ್ಯೆಯೆಂದು ಅಥವಾ ಶುಕ್ಲ ಪಕ್ಷದ ಪಂಚಮಿ ಮತ್ತು ದಶಮಿ ತಿಥಿಗಳಲ್ಲಿ ಗಂಧ ಪುಷ್ಪಾದಿ ಉಪಚಾರಗಳಿಂದ ಜಗದಂಬೆಯ ವಿಶೇಷ ಪೂಜೆಯನ್ನು ಮಾಡಬೇಕು. ರಾತ್ರಿ ಸೂಕ್ತ, ಶ್ರೀ ಸೂಕ್ತ, ದೇವಿ ಸೂಕ್ತಗಳನ್ನು ಪಠಿಸುತ್ತಾ ಅಥವಾ ಮೂಲ ಮಂತ್ರದ ಜಪವನ್ನು ಮಾಡುತ್ತಾ ದೇವಿಯ ಆರಾಧನೆಯನ್ನು ಮಾಡಬೇಕು. ವಿಷ್ಣು ಕ್ರಾಂತಿ ಮತ್ತು ತುಳಸಿಯನ್ನು ಬಿಟ್ಟು ಉಳಿದ ಎಲ್ಲ ಪತ್ರ ಪುಷ್ಪಗಳು ದೇವಿಗೆ ಪ್ರೀತಿಕಾರಕವೆಂದು ತಿಳಿಯಬೇಕು. ಕಮಲ ಪುಷ್ಪವು ಅವಳಿಗೆ ವಿಶೇಷ ಪ್ರಿಯವಾಗಿದೆ. ದೇವಿಗೆ ಬೆಳ್ಳಿ, ಚಿನ್ನದ ಹೂವುಗಳನ್ನು ಅರ್ಪಿಸುವವನು ಕೋಟಿ ಕೋಟಿ ಸಿದ್ಧಿಗಳಿಂದ ಕೂಡಿದ ಆಕೆಯ ಪರಮಧಾಮಕ್ಕೆ ಹೋಗುತ್ತಾನೆ. ದೇವಿಯ ಉಪಾಸಕರು ಪೂಜೆಯ ಕೊನೆಯಲ್ಲಿ ಸದಾ ತನ್ನ ಅಪರಾಧಗಳಿಗಾಗಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕು. ಜಗತ್ತನ್ನು ಆನಂದಗೊಳಿಸುವ ಪರಮೇಶ್ವರಿಯೇ ಪ್ರಸನ್ನಳಾಗು ಇತ್ಯಾದಿ ವಾಕ್ಯಗಳಿಂದ ಸ್ತುತಿ ಹಾಗೂ ಮಂತ್ರಪಾಠ ಮಾಡುತ್ತಾ ದೇವಿಯ ಭಜನೆಯಲ್ಲಿ ತೊಡಗಿರುವ ಉಪಾಸಕನು ಆಕೆಯನ್ನು ಈ ಪ್ರಕಾರವಾಗಿ ಧ್ಯಾನಿಸಬೇಕು. ದೇವಿಯು ಸಿಂಹದ ಮೇಲೆ ಆರೂಢಳಾಗಿರುವಳು. ಆಕೆಯ ಕೈಗಳಲ್ಲಿ ಅಭಯ ಹಾಗೂ ವರದ ಮುದ್ರೆಯಿದ್ದು ಅವಳು ಭಕ್ತರಿಗೆ ಅಭೀಷ್ಟ ಫಲವನ್ನು ಕರುಣಿಸುವಳು. ಹೀಗೆ ಮಹೇಶ್ವರಿಯ ಧ್ಯಾನ ಮಾಡಿ ಆಕೆಗೆ ನೈವೇದ್ಯವಾಗಿ ನಾನಾ ವಿಧದ ಪಕ್ವ ಫಲಗಳನ್ನು ಅರ್ಪಿಸಬೇಕು. ಯಾವ ಪರಾತ್ಮ ಶಂಭುಶಕ್ತಿಯ ಪ್ರಸಾದವನ್ನು ಭಕ್ಷಿಸುವನೋ ಅವನು ತನ್ನ ಎಲ್ಲ ಪಾಪಗಳನ್ನು ತೊಳೆದುಕೊಂಡು ನಿರ್ಮಲನಾಗುತ್ತಾನೆ. ಚೈತ್ರ ಶುಕ್ಲ ತೃತೀಯೆಯಂದು ಭವಾನಿಯ ಪ್ರಸನ್ನತೆಗಾಗಿ ವ್ರತ ಮಾಡುವವನು ಜನ್ಮ ಮರಣದ ಬಂಧನದಿಂದ ಬಿಡುಗಡೆ ಹೊಂದಿ ಪರಮ ಪದವನ್ನು ಹೊಂದುವನು. ವಿದ್ವಾಂಸ ಪುರುಷನು ಇದೇ ತೃತೀಯೆಗೆ ದೋಲೋತ್ಸವವನ್ನು ಆಚರಿಸಬೇಕು. ಅದರಲ್ಲಿ ಶಂಕರ ಸಹಿತ ಜಗದಂಬ ಉಮೆಯನ್ನು ಪೂಜಿಸಬೇಕು. ಹೂವು, ಕುಂಕುಮ, ವಸ್ತ್ರ, ಕರ್ಪೂರ, ಅಗರು, ಚಂದನ, ಧೂಪ, ದೀಪ, ನೈವೇದ್ಯ, ಪುಷ್ಪಹಾರ ಹಾಗೂ ಬೇರೆ ಸುಗಂಧಿತ ದ್ರವ್ಯಗಳಿಂದ ಶಿವ ಸಹಿತ ಸರ್ವ ಕಲ್ಯಾಣಹಾರಿಣಿ ಮಹಾಮಾಯ ಮಹೇಶ್ವರಿ ಶ್ರೀ ಗೌರಿ ದೇವಿಯನ್ನು ಪೂಜಿಸಿ ಅವರನ್ನು ಉಯ್ಯಾಲೆಯಲ್ಲಿಟ್ಟು ತೂಗಬೇಕು. ಪ್ರತಿ ವರ್ಷ ನಿಯಮಪೂರ್ವಕ ಆ ತಿಥಿಯಂದು ವ್ರತ ಮತ್ತು ದೋಲೋತ್ಸವವನ್ನು ಮಾಡುವವನಿಗೆ ಶಿವಾದೇವಿಯು ಸಮಸ್ತ ಅಭೀಷ್ಟ ಪದಾರ್ಥಗಳನ್ನು ಕೊಡುವಳು. ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಅಕ್ಷಯ ತೃತೀಯೆಯಂದು ಆಲಸ್ಯರಹಿತನಾಗಿ ಜಗದಂಬೆಯ ಉಪವಾಸವನ್ನು ಮಾಡಿ ಬಿಲ್ವ, ಮಲ್ಲಿಗೆ, ಸಂಪಿಗೆ, ದಾಸವಾಳ, ಬಂದೂಕ, ಕಮಲ ಮುಂತಾದ ಹೂವುಗಳಿಂದ ಶಂಕರ ಸಹಿತ ಗೌರೀದೇವಿಯ ಪೂಜೆ ಮಾಡುವವನು ಕೋಟಿ ಜನ್ಮಗಳಲ್ಲಿ ಮಾಡಿರುವ ಮಾನಸಿಕ, ವಾಚಿಕ ಮತ್ತು ಶಾರೀರಿಕ ಪಾಪಗಳನ್ನು ನಾಶ ಮಾಡಿ
ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಅಕ್ಷಯವಾಗಿ ಪಡೆಯುವನು. ಜ್ಯೇಷ್ಠ ಶುಕ್ಲ ತದಿಗೆಯೆಂದು ಉಪವಾಸವನ್ನು ಮಾಡಿ ಅತ್ಯಂತ ಸಂತೋಷದಿಂದ ಮಹೇಶ್ವರಿಯ ಪೂಜೆಯನ್ನು ಮಾಡುವವನಿಗೆ ಯಾವುದೂ ಅಸಾಧ್ಯವಿಲ್ಲ. ಆಷಾಢದ ಶುಕ್ಲ ತದಿಗೆಯೆಂದು ತನ್ನ ಶಕ್ತ್ಯಾನುಸಾರ ರಥೋತ್ಸವವನ್ನು ಮಾಡಬೇಕು. ಈ ಉತ್ಸವವು ದೇವಿಗೆ ಅತ್ಯಂತ ಪ್ರಿಯವಾಗಿದೆ. ಪೃಥಿವಿಯೇ ರಥವೆಂದು ತಿಳಿಯಿರಿ, ಚಂದ್ರ ಸೂರ್ಯರೇ ರಥದ ಚಕ್ರಗಳು, ವೇದಗಳನ್ನು ಕುದುರೆಗಳೆಂದು, ಬ್ರಹ್ಮದೇವರನ್ನು ಸಾರಥಿ ಎಂದು ತಿಳಿಯಬೇಕು. ಈ ಭಾವನೆಯಿಂದ ರತ್ನ ಜಡಿತ ರಥವನ್ನು ಕಲ್ಪಿಸಿ ಅದನ್ನು ಹೂವಿನ ಹಾರಗಳಿಂದ ಸುಶೋಭಿತಗೊಳಿಸಬೇಕು. ಮತ್ತೆ ಅದರಲ್ಲಿ ಶಿವಾದೇವಿಯನ್ನು ಕುಳ್ಳಿರಿಸಬೇಕು. ಬಳಿಕ ಪರಾಂಬಾ ಉಮಾದೇವಿಯು ಸಂಪೂರ್ಣ ಜಗತ್ತಿನ ರಕ್ಷಣೆಗಾಗಿ ಅದನ್ನು ನೋಡಿಕೊಳ್ಳಲು ರಥದಲ್ಲಿ ಕುಳಿತಿರುವಳು ಎಂದು ಬುದ್ಧಿವಂತ ಪುರುಷನು ಭಾವಿಸಬೇಕು. ರಥವು ನಿಧಾನವಾಗಿ ಹೊರಟಾಗ ಜಯ ಜಯಕಾರ ಮಾಡುತ್ತಾ ಹೀಗೆ ಪ್ರಾರ್ಥಿಸಬೇಕು: ದೇವಿ ದೀನವತ್ಸಲೆಯೇ, ನಾವು ನಿನಗೆ ಶರಣಾಗಿದ್ದೇವೆ, ನೀನು ನಮ್ಮನ್ನು ಕಾಪಾಡು. ಪಾಹಿ ದೇವಿ ಜನನಸ್ಮಾನ್ ಪ್ರಪನ್ನಾನ್ ದೀನವತ್ಸಲೆ. ಈ ವಾಕ್ಯಗಳಿಂದ ದೇವಿಯನ್ನು ಸಂತುಷ್ಟಗೊಳಿಸಿ ರಥಯಾತ್ರೆಯಲ್ಲಿ ನಾನಾ ವಿಧದ ವಾದ್ಯಗಳನ್ನು ಮೊಳಗಿಸಬೇಕು. ಗ್ರಾಮ ಅಥವಾ ನಗರದ ಸೀಮೆಯವರೆಗೆ ರಥವನ್ನು ಕೊಂಡು ಹೋಗಿ ಆ ರಥದಲ್ಲಿ ದೇವಿಯ ಪೂಜೆ ಮಾಡಬೇಕು. ನಾನಾ ಪ್ರಕಾರದ ಸ್ತೋತ್ರಗಳಿಂದ ಆಕೆಯನ್ನು ಸ್ತುತಿಸಿ ಮತ್ತೆ ಆಕೆಯನ್ನು ಅಲ್ಲಿಂದ ಮನೆಗೆ ಕರೆದುಕೊಂಡು ಬರಬೇಕು. ಅನಂತರ 100 ಬಾರಿ ಪ್ರಣಾಮ ಮಾಡಿ ಜಗದಂಬೆಯನ್ನು ಪ್ರಾರ್ಥಿಸಬೇಕು. ಈ ಪ್ರಕಾರವಾಗಿ ದೇವಿಯ ಪೂಜೆ, ವ್ರತ ಹಾಗೂ ರಥೋತ್ಸವವನ್ನು ಮಾಡುವ ವಿದ್ವಾಂಸನು ಈ ಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ದೇವಿಯ ಧಾಮಕ್ಕೆ ಹೋಗುವನು. ಶ್ರಾವಣ ಮತ್ತು ಭಾದ್ರಪದ ಮಾಸದ ಶುಕ್ಲ ತೃತೀಯೆಯೆಂದು ವಿಧಿವತ್ತಾಗಿ ಜಗದಂಬೆಯು ವ್ರತ ಮತ್ತು ಪೂಜೆ ಮಾಡುವವನನ್ನು, ಅಂದ್ರೆ ಆ ದಿನಗಳಲ್ಲಿ ವ್ರತ ಮತ್ತು ಪೂಜೆಯನ್ನು ಮಾಡುವವನು ಈ ಲೋಕದಲ್ಲಿ ಪುತ್ರ ಪೌತ್ರ ಧನಾದಿಗಳಿಂದ ಸಂಪನ್ನನಾಗಿ ಸುಖವನ್ನು ಅನುಭವಿಸುವನು. ಅಂತ್ಯದಲ್ಲಿ ಎಲ್ಲ ಲೋಕಗಳಿಂದ ಮೇಲೆ ವಿರಾಜಿಸುತ್ತಿರುವ ಉಮೆಯ ಲೋಕಕ್ಕೆ ಹೋಗುತ್ತಾನೆ. ಅಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ನವರಾತ್ರ ವ್ರತವನ್ನು ಮಾಡಬೇಕು. ಅದನ್ನು ಮಾಡಿದಾಗ ಸಮಸ್ತ ಕಾಮನೆಗಳು ಸಿದ್ಧವಾಗುತ್ತವೆ, ಇದರಲ್ಲಿ ಸಂಶಯವೇ ಇಲ್ಲ. ಈ ನವರಾತ್ರ ವ್ರತದ ಮಹಿಮೆಯನ್ನು ವರ್ಣಿಸಲು ಚತುರಾನನ ಬ್ರಹ್ಮನು, ಪಂಚಾನನ ಶಿವನು, ಷಣ್ಮುಖ ಕಾರ್ತಿಕೇಯನು ಸಮರ್ಥರಲ್ಲ. ಹಾಗಿರುವಾಗ ಇತರರು ಹೇಗೆ ಸಮರ್ಥರಾದರು? ಮುನಿಶ್ರೇಷ್ಠರೇ, ನವರಾತ್ರ ವ್ರತವನ್ನು ಅನುಷ್ಠಾನ ಮಾಡಿ ವಿರಥನ ಪುತ್ರ ಸುರಥ ರಾಜನು ಕಳೆದುಕೊಂಡ ತನ್ನ ರಾಜ್ಯವನ್ನು ಪಡೆದುಕೊಂಡನು. ಅಯೋಧ್ಯೆಯ ಬುದ್ಧಿವಂತ ನರೇಶ ಧ್ರುವಸಂಧಿ ಕುಮಾರ ಸುದರ್ಶನನು ಈ ನವರಾತ್ರದ ಮಹಿಮೆಯಿಂದಲೇ ಮೊದಲು ಕೈತಪ್ಪಿ ಹೋದ ರಾಜ್ಯವನ್ನು ಪುನಃ ಪಡೆದುಕೊಂಡನು. ಈ ವ್ರತರಾಜದ ಅನುಷ್ಠಾನ ಮತ್ತು ಮಹೇಶ್ವರಿಯ ಆರಾಧನೆ ಮಾಡಿ ಸಮಾಧಿ ವೈಶ್ಯನು ಸಂಸಾರ ಬಂಧನದಿಂದ ಮುಕ್ತನಾಗಿ ಮೋಕ್ಷಕ್ಕೆ ಭಾಗಿಯಾಗಿದ್ದನು. ಅಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ವಿಧಿವತ್ತಾಗಿ ವ್ರತವನ್ನು ಮಾಡಿ ಪ್ರತಿಗೆ ಪಂಚಮಿ, ಸಪ್ತಮಿ, ಅಷ್ಟಮಿ, ನವಮಿ, ಚತುರ್ದಶಿ ತಿಥಿಗಳಲ್ಲಿ ದೇವಿಯ ಪೂಜೆಯನ್ನು ಮಾಡುವ ಮನುಷ್ಯನಿಗೆ ಶಿವಾದೇವಿಯು ನಿರಂತರ ಅವನ ಸಮಸ್ತ ಅಭೀಷ್ಟ ಮನೋರಥಗಳನ್ನು ಪೂರ್ಣಗೊಳಿಸುವಳು. ಕಾರ್ತೀಕ, ಮಾರ್ಗಶಿರ, ಪೌಷ, ಮಾಘ, ಪಾಲ್ಗುಣ ಮಾಸಗಳ ಶುಕ್ಲ ಪಕ್ಷದ ತದಿಗೆಯೆಂದು ವ್ರತಸ್ಥನಾಗಿ ಕೆಂಪು ಕಣಗಿಲೆ ಮೊದಲಾದ ಹೂವುಗಳಿಂದ, ಸುಗಂಧಿತ ಧೂಪ ದೀಪಗಳಿಂದ ಮಂಗಲಮಯಿ ದೇವಿಯನ್ನು ಪೂಜಿಸುವವನು ಸಮಸ್ತ ಮಂಗಳಗಳನ್ನು ಪಡೆಯುವನು. ಸ್ತ್ರೀಯರು ತಮ್ಮ ಸೌಭಾಗ್ಯದ ಪ್ರಾಪ್ತಿಗಾಗಿ ಹಾಗೂ ರಕ್ಷಣೆಗಾಗಿ ಸದಾ ಈ ಮಹಾವ್ರತಗಳನ್ನು ಆಚರಿಸಬೇಕು. ಪುರುಷರು ಕೂಡ ವಿದ್ಯೆ, ಧನ, ಪುತ್ರರ ಪ್ರಾಪ್ತಿಗಾಗಿ ಇವನ್ನು ಅನುಷ್ಠಾನ ಮಾಡಬೇಕು. ಇವಲ್ಲದೆ ಇತರ ದೇವಿಗೆ ಪ್ರಿಯವಾಗಿರುವ ಉಮಾಮಹೇಶ್ವರ ವ್ರತ ಮುಂತಾದವುಗಳನ್ನು ಮುಮುಕ್ಷುಗಳು ಭಕ್ತಿ ಭಾವದಿಂದ ಆಚರಿಸಬೇಕು. ಈ ಉಮಾ ಸಂಹಿತೆಯು ಪರಮ ಪುಣ್ಯಮಯವಾಗಿದ್ದು ಶಿವಭಕ್ತಿಯನ್ನು ಹೆಚ್ಚಿಸುವುದಾಗಿದೆ. ಇದರಲ್ಲಿ ನಾನಾ ಪ್ರಕಾರದ ಉಪಾಖ್ಯಾನಗಳಿವೆ. ಕಲ್ಯಾಣಮಯ ಈ ಸಂಹಿತೆಯು ಭೋಗ ಮೋಕ್ಷಗಳನ್ನು ಕರುಣಿಸುವುದು. ಭಕ್ತಿ ಭಾವದಿಂದ ಇದನ್ನು ಶ್ರವಣಿಸುವವನು ಅಥವಾ ಏಕಾಗ್ರಚಿತ್ತನಾಗಿ ಹೇಳುವವನು, ಓದುವವನು, ಕಲಿಸುವವನು ಪರಮ ಗತಿಯನ್ನು ಪಡೆಯುವನು. ಯಾರ ಮನೆಯಲ್ಲಿ ಸುಂದರ ಅಕ್ಷರಗಳಿಂದ ಬರೆದ ಈ ಸಂಹಿತೆಯ ಪೂಜೆ ನಡೆಯುವುದು, ಅವನು ಎಲ್ಲ ಅಭೀಷ್ಟಗಳನ್ನು ಪಡೆದುಕೊಳ್ಳುವನು. ಅವನಿಗೆ ಭೂತ ಪ್ರೇತ ಪಿಶಾಚಾದಿ ದುಷ್ಟರಿಂದ ಎಂದೂ ಭಯವಿರುವುದಿಲ್ಲ. ಅವನು ಪುತ್ರ ಪೌತ್ರ ಮೊದಲಾದ ಸಂಪತ್ತನ್ನು ಅವಶ್ಯವಾಗಿ ಪಡೆಯುವನು.
ಇದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಶಿವಭಕ್ತಿಯನ್ನು ಬಯಸುವವನು ಸದಾ ಈ ಪರಮ ಪುಣ್ಯಮಯವಾದ ರಮಣೀಯ ಉಮಾ ಸಂಹಿತೆಯನ್ನು ಶ್ರವಣ ಮತ್ತು ಪಾರಾಯಣವನ್ನು ಮಾಡಬೇಕು. ಇದರೊಂದಿಗೆ ಉಮಾ ಸಂಹಿತೆಯು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.